त्वा गणपतिगुं हवामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पत आन शृण्वन्नोतिभिः सीदसादनं प्रणो देवी सरस्वती वाजेभिर्वाजिनीवती धीनामवित्र्यवतो आनो दिवो बृहतत्पर्वताद सरस्वती यजतागन्तु यज्ञं वाग्देवे नमः। श्रीमहागणपतये नमः। श्रीगुरुभ्यो नमः। हरिः ॐ। ॐ शन्नो मित्रः शं वरुणः शन्नो भवत्वर्यमां शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम्। ॐ शान्ति शान्ति शान्तिः। हरिः ॐ। Shri H. Mahalinga Bhatt Sir, Manager, Prashanti Seva Trust, to deliver the welcome address. ಓಂ ಶ್ರೀ ಸಾಯಿರಾಮ್. ನಮ್ಮೆಲ್ಲರ ಆರಾಧ್ಯ ಮೂರ್ತಿ, ನಾವು ಪೂಜಿಸುವ, ಭಜಿಸುವ, ಆರಾಧಿಸುವ ಆ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಅತ್ಯಂತ ಪವಿತ್ರ ಪಾದಗಳಿಗೆ ಭಕ್ತಿಪೂರ್ವಕ ಕೋಟಿ ಕೋಟಿ ಪ್ರಣಾಮಗಳು. ಆತ್ಮೀಯ ರತ್ನಾಕರ್ ಸರ್, ವಾಸುಕಿ ಸರ್, ಅಶ್ವಿನಿ ರಾಮ್ಕುಮಾರ್ ಸರ್, ಶ್ರೀ ಪದ್ಮನಾಭ ಪೈ ಸರ್, ಬಹಳ ಖುಷಿಯಾಗ್ತಾಯಿದೆ. ಬಾಯಾರಿನ ಮಟ್ಟಿಗೆ ಹೇಳುವುದಿದ್ದರೆ ಇದು ನಮ್ಮ ಭಕ್ತರ, ಸ್ವಾಮಿಯ ನಂಬಿದವರಿಗೆ ಒಂದು ಅತ್ಯಮೂಲ್ಯ ಕ್ಷಣ. ಪ್ರಶಾಂತಿ ವಿದ್ಯಾಕೇಂದ್ರದ ಚರಿತ್ರೆಯಲ್ಲಿ ಒಂದು ಸುವರ್ಣಾಕ್ಷರಗಳಿಂದ ಬರೆದಿಡುವಂತಹದ್ದೇನ ಇದು. ಸುಮಾರು 50-60 ವರ್ಷಗಳಿಂದ ಸ್ವಾಮಿಯನ್ನು ನಂಬಿ ಆರಾಧಿಸಿ ಅವರ ಭಗವತ್ ಸ್ವರೂಪವನ್ನು ಅನುಭವಿಸಿ ಆನಂದಿಸಿ ಜೀವನವನ್ನು ಸ್ವಾಮಿಗಾಗಿ ಅರ್ಪಿಸಿ ಸ್ವಾಮಿಯ ಸೇವೆಯಲ್ಲಿ ಧನ್ಯತೆಯನ್ನು ಕಾಣುವಂತಹ ಒಂದು ಭಕ್ತ ಸಮೂಹ ಬಾಯಾರು ಕಾಸರಗೋಡು ಪ್ರದೇಶದಲ್ಲಿದೆ. ಅದರೆಲ್ಲರ ಭಕ್ತಿಯ ದ್ಯೋತಕವಾಗಿ ಸ್ವಾಮಿಯ ಕೃಪಾಶೀರ್ವಾದದಿಂದ ಸುಮಾರು 25 ವರ್ಷಗಳ ಹಿಂದೆ ಪ್ರಶಾಂತಿ ಸೇವಾ ಟ್ರಸ್ಟ್, ಅದರ ಅಡಿಯಲ್ಲಿ ಪ್ರಶಾಂತಿ ವಿದ್ಯಾಕೇಂದ್ರ ಸ್ಥಾಪನೆಗೊಂಡಿದೆ. 25 ವರ್ಷಗಳ ಚರಿತ್ರೆಯನ್ನು ಸರಿಗೆ ಇವಾಗಲೇ PPT ಮೂಲಕ ತೋರಿಸಿದ್ದೇವೆ. ಖುಷಿಪಟ್ಟರು. ಅವರ ಖುಷಿ ನಮ್ಮ ಧನ್ಯತೆಗೆ ಕಾರಣ ಆಯಿತು. ಸ್ವಾಮಿಯನ್ನು ಕಡೆ ಕಾಲದಲ್ಲಿ ನಾವೆಲ್ಲ ದೂರದಿಂದ ಮಾತ್ರ ನೋಡಲಿಕ್ಕೆ ಸಾಧ್ಯ ಆಯಿತು. ಹತ್ತಿರ ಹೋಗಲಿಕ್ಕೆ ಅಥವಾ ಸ್ವಾಮಿಯ ಇಂಟರ್ವ್ಯೂಗೆ ಸಿಕ್ಕಿದವರು ಬೆರಳೆಣಿಕೆ ಮಂದಿ ಇವತ್ತು ಬಾಯಾರು ಪ್ರದೇಶದಲ್ಲಿದ್ದಾರೆ. ಈ ಎಲ್ಲದರ ಮಧ್ಯೆ ಇವತ್ತು ನಾವು ಸ್ವಾಮಿಯ ಪಾದುಕೆಯನ್ನು ಇಲ್ಲಿ ಪ್ರತಿಷ್ಠಾಪಿಸಿದ್ದೇವೆ, ಅನಾವರಣಗೊಳಿಸಿದ್ದೇವೆ. ಕರ್ನಾಟಕದ ವಿವಿಧ ಪ್ರದೇಶಗಳಿಂದ ಇವತ್ತು ಸುಮಾರು 410 ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅಂದರೆ ಇಡೀ ಕರ್ನಾಟಕದ ಜನತೆಗೆ ಇವತ್ತು ಬಾಯಾರು ಪ್ರಶಾಂತಿ ವಿದ್ಯಾಕೇಂದ್ರದ ಬಗ್ಗೆ ಒಂದು ತಿಳುವಳಿಕೆ ಬಂದಿದೆ. ಇದು ಯಾವುದೋ ಒಂದು ಅಡ್ವರ್ಟೈಸಿಂದಾಗಲಿ ಅಥವಾ ಒಂದು ಪೇಪರ್ನಿಂದಾಗಿ ಬಂದಂಥ ಮಕ್ಕಳಲ್ಲ. ಇಲ್ಲಿ ಕಲಿತವರು ಇಲ್ಲಿಯ ಪಾವಿತ್ರ್ಯತೆಯನ್ನು, ಇಲ್ಲಿಯ ಶೈಕ್ಷಣಿಕ ಮಟ್ಟವನ್ನು ಅನುಭವಿಸಿ ಅವರೇ ಪ್ರಚಾರ ಮಾಡಿದ್ದು. ಎಲ್ಲಿಯೂ ನಾವು ಪೇಪರ್ ಅಡ್ವರ್ಟೈಸ್ ಕೊಡ್ತಾ ಇಲ್ಲ. ಅಂಥ ಒಂದು ಈ ಕುಗ್ರಾಮದಲ್ಲಿ ಸರ್ ನೋಡಿದ್ದೀರಿ, ಪರ್ವತದ ಬದಿಯಲ್ಲಿ ಒಂದು ಕೊಟ್ಟು ಮಣ್ಣು ತೆಗಿಬೇಕಿದ್ರೆ ಎಷ್ಟು ದುಡ್ಡು ಬೇಕಾಗ್ತದೆ. ಅಂಥದ್ರಲ್ಲಿ ಒಂದು ಸ್ವಾಮಿಯ ಹೆಸರಿನಲ್ಲಿ ಒಂದು ಶಾಲೆ ನಡೀತದೆ ಅಂತ ಹೇಳಿದರೆ ಅದಕ್ಕೆ 100ಕ್ಕೆ 100 ಸ್ವಾಮಿಯ ಅನುಗ್ರಹ.
99ನೇ ಇಸವಿಯಲ್ಲಿ ನಾವೆಲ್ಲ ಸೇರಿ 3 ಇಂಚು ಕಡಪವನ್ನು ಸ್ವಾಮಿಗೆ ಅರ್ಪಿಸಿ ನಾವು ಶಾಲೆಯನ್ನು ಆರಂಭ ಮಾಡ್ತೇವೆ ಅಂತ ಹೇಳುವಾಗ 2 ಸಾರಿ ಸ್ವಾಮಿ ಒಂದು ಆಯಿತು ಅಂತ ಹೇಳಿ ಅದನ್ನು ಸ್ಪರ್ಶಿಸಿದರು. ಇನ್ನೊಂದು ನಮ್ಮ ಮಹಿಳಾ ವಿಭಾಗದವ್ರ ಹತ್ರ ಸಂತೋಷ ಅಂತ ಹೇಳಿದರು, ಅವರು ಮಂದಿರ ಅಂತ ಹೇಳಿದರು. ಹಾಗೆ ಇವತ್ತು ಸ್ವಾಮಿ ಮಂದಿರಕ್ಕೂ ಆಶೀರ್ವದಿಸಿದ್ದಾರೆ, ಶಾಲೆಗೂ ಆಶೀರ್ವದಿಸಿದ್ದಾರೆ. ಎರಡೂ ಕೂಡ ಇಲ್ಲಿ ಮೇಳೈಸಿದೆ. ಒಂದು ಬದಿಯಲ್ಲಿ ಮಂದಿರ, ಈಚೆ ಬದಿಯಿಂದ ನೋಡಿದರೆ ಇದು ಶಾಲೆ ಆಗ್ತಾಯಿದೆ. ಮಕ್ಕಳು ಪರಿವರ್ತನೆಗೊಂಡು, ಮಕ್ಕಳ ಮೂಲಕ ಸಮಾಜ ಪರಿವರ್ತನೆಗೊಂಡು ಉತ್ತಮ ಸಮಾಜವನ್ನು ಸ್ವಾಮಿಯ ಆಶಯ ಏನಿತ್ತು ಅದನ್ನು ಪೂರೈಸುವತ್ತ ನಾವೆಲ್ಲ ದಾಪುಕಾಲಿಡ್ತಾ ಇದ್ದೇವೆ. ನಮ್ಮೆಲ್ಲರ ನಂಬಿಕೆ ಸ್ವಾಮಿಯಕ್ಕೆ 100ಕ್ಕೆ 100 ಅವರ ಅನುಗ್ರಹ ಆಶೀರ್ವಾದ ಇಲ್ಲಿಯ ಭಕ್ತರ ಮೇಲೆ, ಇಲ್ಲಿಯ ಜನಗಳ ಮೇಲೆ ಇದೆ ಅಂಥೇಳಿ ನಮ್ಮ ಪೂರ್ಣ ನಂಬಿಕೆ. ಅದಕ್ಕೆ ಸಾಕ್ಷೀಭೂತವಾಗಿ ಇವತ್ತು ಆಗಮಿಸಿದಂಥ ಆರ್ ಜೆ ರತ್ನಾಕರ್ ಸರ್, ಸ್ವಾಮಿ ದೇಹವನ್ನು ಬಿಟ್ಟು ಹೋದ ನಂತರ ಟ್ರಸ್ಟಿಗೆ ಇನ್ಯಾರು ದಿಕ್ಕು ಅಂಥೇಳಿ ಎಲ್ಲರ ಮನೆಯಲ್ಲಿ ಒಂದು ಕಲ್ಪನೆ ಇತ್ತು. ಎಲ್ಲರ ಮನದಲ್ಲಿ ಸಮರ್ಥವಾಗಿ ಸ್ವಾಮಿಯ ದೈಹಿಕ ಸಂಬಂಧಿ, ಅಂದರೆ ಸ್ವಾಮಿಯ ತಮ್ಮ ಜಾನಕಿರಾಮರವರ ಸುಪುತ್ರ, ಸ್ವಾಮಿ ಶಾಲೆಯ ವಿದ್ಯಾರ್ಥಿ, MBA ಪದವೀಧರ, ಗೋಲ್ಡಿ ಮೆಡಲಿಸ್ಟ್ ಅಂಥವರು ಇವತ್ತು ಇಡೀ ಸತ್ಯಸಾಯಿ ಸಂಸ್ಥೆಯ ಚುಕ್ಕಾಣಿಯನ್ನು ಹಿಡಿದು ನಡೆಸ್ತಾರೆ ಅಂದರೆ ಅದು ಅತ್ಯಂತ ಅವರ ಮೇಲೆ ಸ್ವಾಮಿಯ ಕೃಪೆ ಎಷ್ಟಿದೆ ಅಂತೇಳಿ ನಾವು ಅಂದಾಜು ಮಾಡ್ಬೋದು. ಅಂಥ ಆ ಮಹಾನ್ ವ್ಯಕ್ತಿ ನಮ್ಮೆಲ್ಲರ ನೇತಾರ, ನಮ್ಮೆಲ್ಲರನ್ನು ಪ್ರೋತ್ಸಾಹಿಸುವ, ಅದಕ್ಕಿಂತಲೂ ಹೆಚ್ಚಾಗಿ ನಾನು ಕಂಡುಕೊಂಡದ್ದು ವೈಯಕ್ತಿಕವಾಗಿ ಇವತ್ತು ಸತ್ಯಸಾಯಿ ಸಾಮ್ರಾಜ್ಯದಲ್ಲಿ ಅತ್ಯಂತ ಮೇಲ್ಮಟ್ಟದ ಪದವಿ ಒಂದು ಇದೆ ಅಂತ ಹೇಳಿದರೆ ಅದು ಸತ್ಯಸಾಯಿ ಸೆಂಟ್ರಲ್ ಟ್ರಸ್ಟ್. ಅವರಲ್ಲಿ ನಾವು ಕಳೆಸರ್ತಿ ಹೋದುವಾಗ ಅವರ ವಿನಯ, ಅವರ ಒಂದು ನಾವು ಏನೂ ಅಲ್ಲ, ಅವರ ಎದುರುಗಡೆ ಅವರ ವ್ಯವಹಾರದ ಮಧ್ಯೆ ನಾವು ಅವರು ನಮ್ಮನ್ನು ಸ್ವಾಗತಿಸಿದ ರೀತಿ, ನಮ್ಮೊಳಗೆ ಮಾತಾಡಿದಂಥ ರೀತಿ, ಅದು ನಾವೆಲ್ಲರೂ ನೆನಪಿಟ್ಟು ನಮ್ಮ ಜೀವನದಲ್ಲಿ ನಾವು ಆಚರಿಸಬೇಕಾದಂಥ ವಿಷಯ. ಅಷ್ಟೊಂದು ಸೌಜನ್ಯಪೂರಿತವಾಗಿ ಮಾತಿನ ಮೂಲಕ ಸಂಪೂರ್ಣ ಒಪ್ಪಿಗೆಯನ್ನು ಕೊಟ್ಟು ಬಂದು ಪಾದುಕೆಯನ್ನು ತೆಗೆದುಕೊಂಡು ಹೋಗಿ ನಾನು ಹೇಳ್ತೇನೆ ಅಂತೇಳಿ ಹೇಳಿದರು. ಆ ಪ್ರಕಾರ ಅವರು ನಡೆದುಕೊಂಡಿದ್ದಾರೆ. ಇದು ಸ್ವಾಮಿಯ ಭಕ್ತರಲ್ಲಿರೋ ಒಂದು ವಿಶೇಷ ಗುಣ. ಅವರ ವಿನಯ ಇದೆಯಲ್ಲ, ಅವರ ಸೌಜನ್ಯಪೂರಿತ ನಡವಳಿಕೆ ಇಲ್ಲ, ಅದು ಅತ್ಯಂತ ಮಹತ್ವದ್ದು ಇವತ್ತಿನ ಕಾಲಘಟ್ಟದಲ್ಲಿ. ಇವತ್ತು ಯಾವುದಾದ್ರೊಂದು ಸಣ್ಣ ಹುದ್ದೆಯಲ್ಲಿದ್ದರೂ ಕೂಡ ಅವರಿಗೆ ಈಗೋಯಿಸಮ್ ಜಾಸ್ತಿ ಇರ್ತದೆ, ಇನ್ನೊಬ್ಬರನ್ನು ನೋಡಲಿಕ್ಕೆ ಆಗೋದಿಲ್ಲ, ಆಮೇಲೆ ಬಾ ಅಂಥೇಳಿ ಸಮಯ ಕೊಡ್ತಾರೆ. ನಾನು 3 ಸರ್ತಿ ಅವರ ಚೇಂಬರಿಗೆ ಹೋಗಿದ್ದೆ. ಅವರಲ್ಲಿ ಕುಲವಂತ ಹಾಲಲ್ಲಿ ಅವರನ್ನು ಕೇಳೋ ಆಫೀಸಿಗೆ ಬನ್ನಿ ಅಂತ ಹೇಳಿದರು. ಅಷ್ಟೊಂದು ಹೋದ ಕೂಡಲೇ ನಮ್ಮನ್ನು ವಿಚಾರಿಸಿದರು. ಇದು ಅವರ ದೊಡ್ಡ ಗುಣಕ್ಕೆ ಸ್ವಾಗತ. ಅಂತಹ ಒಬ್ಬ ವ್ಯಕ್ತಿ, ಸಂಸ್ಥೆಯ ಉನ್ನತ ವ್ಯಕ್ತಿ ಇವತ್ತು ನಮ್ಮೊಟ್ಟಿಗೆ ಇದ್ದು ಸ್ವಾಮಿಯ ಪಾದುಕೆಯನ್ನು ಅನಾವರಣಗೊಳಿಸಿದ್ದಾರೆ. ಇದು ಶಾಲೆಯ ಮಕ್ಕಳಿಗೆ ವಿಶೇಷವಾಗಿ ಸಿಕ್ಕಿದೊಂದು ಅನುಗ್ರಹ. ಇವತ್ತಿನ ಮಕ್ಕಳಿಗೆ, ಇನ್ನು ಮುಂದೆ ಬರುವ ಮಕ್ಕಳಿಗೆ ಕೂಡ ಇದೊಂದು ಅನುಗ್ರಹಪೂರ್ವಕವಾಗಿ ಅವರು ಅದನ್ನು ಅನಾವರಣಗೊಳಿಸಿದ್ದಾರೆ. ಅವರನ್ನು ತುಂಬು ಹೃದಯದಿಂದ, ತುಂಬು ಗೌರವದಿಂದ, ತುಂಬು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಗೌರವದಿಂದ ಸ್ವಾಗತಿಸ್ತಿದ್ದೇನೆ ಅಂತ ಹೇಳಲಿಕ್ಕೆ ನಾನು ಖುಷಿಯಾಗ್ತದೆ. May I request Shri Pelattadkar Ramakrishna Bhatt sir to welcome sir with a bouquet. He Seva Trust. ಇವತ್ತು ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ ಅತ್ಯಂತ ಕೆಳಮಟ್ಟದಲ್ಲಿ. ಆದರೆ ಯಾವುದೇ ಒಂದು ಮನವಿಗೆ ಅತ್ಯಂತ ಕ್ಷಿಪ್ರವಾಗಿ ವಿದಿನ್ ಮಿನಿಟ್ ಅವರು ಸ್ಪಂದಿಸುವ ರೀತಿ ಇದೆಯಲ್ಲ, ಅದು ಬಹಳ ಒಂದು ವೈಶಿಷ್ಟ್ಯ. ಅವರ ಈ 70ನೇ ವಯಸ್ಸಿನಲ್ಲೂ ಕೂಡ ಅವರು ಮೊನ್ನೆ ಹೇಳಿದರು, ಮೀಟಿಂಗ್ನಲ್ಲಿ ಹೇಳಿದರು, 3 ದಿವಸದಲ್ಲಿ 1,500 ಕಿಲೋಮೀಟರ್ ಜರ್ನಿ ಮಾಡಿ ಬಂದಿದ್ದೇನೆ ಮಾಲಿಂಗ ಭಟ್ರು ಅಂತೇಳಿ. ಅವರ ನಮ್ಮ ಮೇಲೆ ಅಪರಿಮಿತವಾದ ಪ್ರೀತಿ, ಅಭಿಮಾನ ಇದೆ. ಅವರ ತಂದೆ ಕಾಲದಿಂದಲೇ ನಮಗೆ ಬೇಕಾದ ಸಹಾಯ ಸಹಕಾರಗಳನ್ನು ಕೊಡ್ತಾ ಇದ್ದಾರೆ. ನಾವು ಯಾವತ್ತೂ ಮರೆಯಲಿಕ್ಕಿಲ್ಲ. ಈ ಎಲ್ಲ ಸದ್ಭಾವನೆಗಳಿಂದ ಮಾನ್ಯ ಶ್ರೀ ಎಂ ಪದ್ಮನಾಭಯ್ಯವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೊಟ್ಟಿಗೆ BR ವಾಸುಕಿ ಸರ್ ಇದ್ದಾರೆ. ಬಹುಶಃ ನಮ್ಮ ಮಕ್ಕಳಿಗೆ ಅವರು ಹೊಸ ಪರಿಚಯ ಹೊಸ್ತಾದರೂ ಅವರು ಶಾಲೆ ಮೇಲೆ ಇಟ್ಟಂಥ ಅಭಿಮಾನ
ನಾವಂತೂ ಅಧ್ಯಾಪಕ ಬಂಧುಗಳು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅವರ ಒಂದು ಘಟನೆಯನ್ನು ನಾನು ಹೇಳಿದರೆ ತಪ್ಪಲ್ಲ ಅಂತೇಳಿ ಕಾಣ್ತದೆ. ಪ್ಯಾಂಡಮಿಕ್ ಸಮಯದಲ್ಲಿ ನಮ್ಮಲ್ಲಿ ದುಡ್ಡಿರಲಿಲ್ಲ, ಪಗಾರಕ್ಕೆ ದುಡ್ಡಿರಲಿಲ್ಲ, ಬಹಳ ಕಷ್ಟಪಡ್ತಾಯಿದ್ದೆವು. ಆಗ ನಾವು ಪದ್ಮನಾಭ ಪೈ ಸರನ್ನು ಸ್ವಲ್ಪ ಸಾಲ ಕೊಡಬೇಕು ಅಂತೇಳಿ ಕೇಳಿದ್ದೆವು. ಆಗ ಅವರು ವಾಸುಕಿ ಸರಿಗೆ ತೋರಿಸಿ, ಸಾಲ ಬೇಡ ಮಾಲಿಂಗ ಭಟ್ರೆ, ನೀವು 3 ಲಕ್ಷ ರೂಪಾಯಿ ಕೊಡ್ತೇನೆ, ನಾಳೆನೇ ಬ್ಯಾಂಕಲ್ಲಿ ಕಲೆಕ್ಟ್ ಮಾಡಿ ಅಂತೇಳಿ ಇಮ್ಮಿಡಿಯೇಟ್ ಅವರ ಕೃಪೆಯಿಂದ 2 ತಿಂಗಳ ಕಾಲ ನಮ್ಮ ಅಧ್ಯಾಪಕ ಬಂಧುಗಳಿಗೆ ಸ್ಯಾಲರಿ ಕೊಡಲಿಕ್ಕೆ ಆಯಿತು. ಇದೇನು ಉತ್ಪ್ರೇಕ್ಷಿಸಲ್ಲ, ನಾನು ಏನು ವ್ಯವಹಾರ ನಡೆದಿದೆ ಅದನ್ನು ಹೇಳ್ತಾ ಇರೋದು. ಆ ಒಂದು ಉಪಕಾರ ಆಮೇಲೆ ಟ್ರಸ್ಟಿಂದ ಬೇರೆ ಒಂದು ಸ್ಟೇಟ್ ಟ್ರಸ್ಟಿಂದ ಬೇರೆ 1-2 ಸರ್ತಿ ಕೂಡ ನಮಗೆ ಸ್ವಲ್ಪ ಸಹಾಯ ಸಿಕ್ಕಿದೆ. ಅವರೆಲ್ಲ ಸಹಾಯ ಸಹಕಾರಗಳನ್ನು ಮನಸ್ಸಿನಲ್ಲಿ ಯಾವತ್ತೂ ಇಟ್ಟುಕೊಂಡು ಅವರನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. May I request Shri Sadashiv Bhatt sir, member of Prashanti Seva Trust, to offer the bouquet. ನಮ್ಮೊಟ್ಟಿಗೆ ಅಶ್ವಿನ್ ರಾಮ್ಕುಮಾರ್ ಅವರಿದ್ದಾರೆ. ಬಹುಶಃ ಸತ್ಯಸಾಯಿ ಭಕ್ತರಿಗೆ ಗಂಗಾಧರ ಶೆಟ್ಟಿ ಬೆಂಗಳೂರು ಅವರ ಹೆಸರು ಗೊತ್ತಿರ್ಬೋದು. ಅವರ ಮೊಮ್ಮಗ ಅಂತೇಳಿ ನಾನು ಕೇಳಿ ತಿಳ್ಕೊಂಡಿದ್ದೇನೆ. ಅವರು ಅಪರೂಪವಾಗಿ ರತ್ನಾಕರ್ ಸರ್ ಮತ್ತು ವಾಸುಕಿ ಸರ್ ಒಟ್ಟಿಗೆ ನಮ್ಮೊಟ್ಟಿಗೆ ಬಂದಿದ್ದಾರೆ. ಅವರು ಬರ್ತಾ ಒಂದು ವಿಷಯ ಹೇಳಿದರು, ಬಹಳ ಖುಷಿಯಾಗಿದೆ ಸಂಸ್ಥೆಗೆ ಬಂದದ್ದು. ಏನವರು ನೋಡಲಿಲ್ಲ, ಏನು ನಮ್ಮ ಚಟುವಟಿಕೆಗಳನ್ನು ನೋಡಲಿಲ್ಲ, ಬಟ್ಟು ಏನೋ ಒಂದು ಭಾವನೆ ಅವರಿಗೆ ನಮ್ಮ ಬಗ್ಗೆ ಬಂತು. ಆ ಭಾವನೆಗೆ ನಾನು ಕೃತಜ್ಞನಾಗಿದ್ದೇನೆ. ಸದಾ ಅವರ ಸದ್ಭಾವನೆ ನಮ್ಮ ಮೇಲೆ ಇರಲಿ ಅಂತೇಳಿ ಅವರಲ್ಲಿ ಕೇಳಿಕೊಳ್ಳುತ್ತಾ ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. May I request Shri Hari Bhatt sir, member of Governing Council, to welcome sir with a bouquet. ನಮ್ಮೊಟ್ಟಿಗೆ ನಮ್ಮ ಮಕ್ಕಳಿಗೆ ಒಂದು ವಿಶೇಷ ಸವಲತ್ತನ್ನು ಕೂಡ ಕೊಡ್ತಾ ಇದ್ದಾರೆ. ತುಂಬ ಅಭಿಮಾನ, ಅವರನ್ನು ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. I request Krishna Prasad sir to welcome sir with a bouquet. ನಮ್ಮೊಟ್ಟಿಗೆ ನಮ್ಮ ಸಂಸ್ಥೆಯ ಹಿರಿಯ ಪದಾಧಿಕಾರಿಗಳಿದ್ದೀರಿ. ಅದಕ್ಕಿಂತಲೂ ಮುಖ್ಯವಾಗಿ ಅಭಯ ನಿಕೇತನದ ಕಾರ್ಯದರ್ಶಿಗಳು ಹಾಗೂ ಟ್ರೆಷರರ್ ಇದ್ದೀರಿ, ಕಾಸರಗೋಡಿನವರು. ಹಾಗೆ ದೈಗೋಳಿಯ ಡಾಕ್ಟರ್ ದಂಪತಿಗಳಿದ್ದೀರಿ. ಇವರೆಲ್ಲ ಯಾಕೆ ಉಲ್ಲೇಖಿಸ್ತೇನೆಂದರೆ, ಸತ್ಯಸಾಯಿ ಸಂಸ್ಥೆಯೊಳಗೆ ತಮ್ಮ ಜೀವನವನ್ನು ಸ್ವಾಮಿಗಾಗಿ ಮುಡಿಪಾಗಿಟ್ಟವರು. ಅವರಿಗೆ ಬೇರೆ ಉದ್ಯೋಗವೇ ಇಲ್ಲ. ಅವರ ಉದ್ಯೋಗ ಅಂದರೆ ಸ್ವಾಮಿ ಚಟುವಟಿಕೆ, ಸ್ವಾಮಿಯ ಸೇವೆ, ಸ್ವಾಮಿ ಹಿರಿಯರು ತಾವೆಲ್ಲ ಇದ್ದೀರಿ. ಪ್ರತ್ಯೇಕವಾಗಿ ಹೆಸರು ಹೇಳದೆ ನಿಮ್ಮೆಲ್ಲರನ್ನು, ಬಂದಂಥ ಎಲ್ಲ ಬಂಧು ಬಾಂಧವರನ್ನು, ಎಲ್ಲ ಹಿರಿಯರನ್ನು, ಪೋಷಕರನ್ನು ವೈಯಕ್ತಿಕವಾಗಿ ಸ್ವಾಗತಿಸ್ತಂತೇಳಿ ನಮಗೆಲ್ಲರಿಗೂ ಸಾಯಿ ಪ್ರಣಾಮಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮಕ್ಕೆ Now we have come up to the auspicious moment, that is lighting the lamp. I request our esteemed chief guest Sri Ratnakar sir to light the lamp and officially inaugurate the function. I also request all the dignitaries on dais to join. Titled Prashanti. I request our chief guest sir to release our Prashanti magazine. सर्वदेवतातीतरूपिणं पूर्णा
Thank you, sir. With the divine blessing of Bhagavan, we now move to the next program, the prize distribution. On the auspicious occasion of the centenary celebration, the Sri Satya Sai Seva Organization, Karnataka North, conducted a state-level essay competition in both English and Kannada languages. As part of this, our Sri Satya Sai Seva Organization, Kasaragod district, also organized the competition at the Samiti level. We are honored to celebrate the students who have secured top positions at both high school and pre-university level in English and Kannada languages. I humbly request our Honorable Chief Guest, Sri Ratnakar Sir, to kindly award the winners. Please, sir. The high school level in Kannada, first place is won by Samiksha KB, student of KVSM School, Kurudapadav. She has also secured second place at the state level. In English, first place secured by Gaurav Bandari, student of Prashanti Vidya Kendra, Bayar. Pre-university level in Kannada, first place awarded by Jayashree K, SDPHS School, Dharma Tadka. In the English category, first place secured by Yasmeena K.I., student of GHSS Paivalike Nagar. Pre-university level in Kannada, first place awarded by Jayashree K, SDPHS School, Dharma Tadka. In the English category, first place secured by Yasmeena K.I., student of GHSS Paivalike Nagar.